ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶ್ರೀ ರಂಗನಾಥ್ ಎನ್ ವಾಲ್ಮೀಕಿ. ಈ ಒಂದು ವಿಡಿಯೋದಲ್ಲಿ ಗೂಗಲ್ ಮೀಟ್ ಆ್ಯಪನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕುರಿತು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಇದನ್ನು ತಿಳಿಸ್ತಾ ಇರೋದು. ಯಾಕಂದರೆ ಈಗ ಕೊರೋನಾದ ಸಂಕಷ್ಟದ ನಡುವೆ ವಿದ್ಯಾರ್ಥಿಗಳನ್ನು ಮುಖಾಮುಖಿಯಾಗಿ ಭೇಟಿಯಾಗುವ ಒಂದು ಸ್ಥಿತಿ ಇಲ್ಲದೇ ಇರುವ ಈ ಸಂದರ್ಭದಲ್ಲಿ ಆನ್ಲೈನ್ ತರಗತಿಗಳು ಹೆಚ್ಚು ಉಪಯುಕ್ತ ಎನಿಸ್ತಾ ಇದ್ದಾವೆ. ಹೀಗಾಗಿ ಗೂಗಲ್ ಮೀಟ್ ಆ್ಯಪನ್ನು ಬಳಸ್ಕೊಂಡು ಭಾಳಷ್ಟು ಶಿಕ್ಷಕರು ಪಾಠವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಈ ಗೂಗಲ್ ಮೀಟನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ತಿಳಿಸುವ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಮೊದಲನೇದಾಗಿ ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕು. ಗಮನಿಸ್ತಾ ಇರಬೇಕು, ಇಲ್ಲಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅದನ್ನು ಕ್ಲಿಕ್ಕಿಸಬೇಕು. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಅದನ್ನು ಕ್ಲಿಕ್ಕಿಸಿದಾಗ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಗೂಗಲ್ ಮೀಟ್ ಅಂತೇಳಿ ಟೈಪ್ ಮಾಡಿ ನೀವು ಅಲ್ಲೇನು ಮಾಡಬೇಕಾಗತ್ತೆ, ಗೂಗಲ್ ಮೀಟ್ ಅಂತೇಳಿ ಟೈಪ್ ಮಾಡಿದಾಗ ಅಲ್ಲಿ ಆ್ಯಪ್ ತೆರೆದುಕೊಳ್ಳುತ್ತೆ ಅಂದ್ಕೊಂಡು. ಆಗ ನೀವು ಈಗಾಗಲೇ ನಾನು ಆ್ಯಪ್ ಇನ್ಸ್ಟಾಲ್ ಮಾಡಿರೋದ್ರಿಂದ ಅದು ಅಪ್ಡೇಟ್ ಕೇಳ್ತಾ ಇದೆ. ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿಲ್ಲದೆ ಇದ್ದರೆ ಅದು ನಿಮಗೆ ಇನ್ಸ್ಟಾಲ್ ಅನ್ನೋ ಬರುತ್ತೆ ಅಂದ್ಕೊಂಡು ಇಲ್ಲಿ ಗಮನಿಸಬೇಕು. ಇಲ್ಲಿ ಆ್ಯಪ್ ಇದೆ ನೋಡಿ, ಈ ರೀತಿ ಚಿತ್ರ ಅಥವಾ ಐಕಾನನ್ನು ಅದು ಹೊಂದಿದೆ ಅಂದ್ಕೊಂಡು. ಸರಿ, ಹಾಗಾದರೆ ಈಗ ನಾನು ಆ್ಯಪ್ ಇದೆ ನಂದು ಆಲ್ರೆಡಿ. ಈಗ ನಾನು ಅದನ್ನು ಪುನಃ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಲ್ಲ. ಈಗ ನಾನು ಬ್ಯಾಕ್ ಬರ್ತಾಯಿದ್ದೀನಿ. ಬ್ಯಾಕ್ ಬಂದ್ಕೊಂಡು ಮಕ್ಕಳೇ, ಅದು ಆ್ಯಪು ಎಲ್ಲಿದೆ? ಗೂಗಲ್ ಮೀಟ್ ಆ್ಯಪು ಇಲ್ಲಿದೆ ನೋಡಿ. ಈಗಾಗಲೇ ನನ್ನ ಬಳಿ ಅದು ಇದೆ, ಅದು ಗೂಗಲ್ ಮೀಟ್. ಈ ರೀತಿಯ ಐಕಾನನ್ನು ಅದು ಹೊಂದಿರುತ್ತೆ ಅಂದ್ಕೊಂಡು. ಕಾಣ್ತಾ ಇದೆಯಲ್ಲ, ನಾನು ಸಂಕೇತದ ಮೂಲಕನೂ ಕೂಡ ತಮಗೆ ತಿಳಿಸ್ತಾ ಇದ್ದೀನಿ ಅಂದ್ಕೊಂಡು. ಈಗ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ತಾವು ಮಾಡಬೇಕಾದದ್ದು ಇಷ್ಟೇ. ಈಗ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೀರ, ಇದು ಆನ್ಲೈನ್ ಆ್ಯಪ್ ಆಗಿರೋದ್ರಿಂದ, ಆನ್ಲೈನ್ ತರಗತಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಈ ಆ್ಯಪನ್ನು ಬಳಸಬೇಕಾದ್ರೆ ನೀವು ಡಾಟಾ ಅಥವಾ ಇಂಟರ್ನೆಟನ್ನು ಆನ್ ಮಾಡ್ಕೊಂಡಿರಬೇಕು ಅಂದ್ಕೊಂಡು. ಸರಿನಾ ವಿದ್ಯಾರ್ಥಿಗಳೇ? ಈಗ ನೋಡಿ, ಈಗ ಆ್ಯಪನ್ನು ನಾನೀಗ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಯಾವುದೇ ಗೂಗಲ್ ಮೀಟ್ ನಡೀತಾ ಇಲ್ಲ, ಯಾಕಂದರೆ ಫಸ್ಟ್ ಒಂದು ಲಿಂಕನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಲಿಂಕನ್ನು ಕ್ರಿಯೇಟ್ ಮಾಡಿದ ಮೇಲೆ, ಆ ಲಿಂಕನ್ನು ಕಳಿಸಿದ ಮೇಲೆ ಆ ಲಿಂಕ್ ಮೂಲಕ ನಾವು ಏನಾಗಬೇಕಾಗತ್ತೆ, ಜಾಯ್ನ್ ಆಗಬೇಕಾಗತ್ತೆ. ಸರಿ, ಈಗ ನಾನು ಲಿಂಕ್ ಕ್ರಿಯೇಟ್ ಮಾಡೋದಕ್ಕಿಂತ ಮೊದಲು ನಾನು ಈಗಾಗಲೇ ಒಂದು ಲಿಂಕನ್ನು ಕ್ರಿಯೇಟ್ ಮಾಡಿದ್ದೇನೆ. ಅದರ ಮೂಲಕ ಹೇಗೆ ಜಾಯ್ನ್ ಆಗೋದು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಗಮನಿಸಿ, ಈಗ ನಾನು ಇಲ್ಲೊಂದು ಲಿಂಕ್ ಇದೆ, ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲಿದೆ ನೋಡಿ. ಈಗ ಈ ಲಿಂಕನ್ನು ನಾನೇನು ಮಾಡ್ತಾಯಿದ್ದೀನಿ, ರನ್ ಇದೆಯಲ್ಲ, ಸರಿ. ಈಗಾಗಲೇ ನಾನು ಇಲ್ಲೊಂದು ಲಿಂಕನ್ನು ಕಳಿಸಿದ್ದೇನೆ. ಇಲ್ಲಿ ಗಮನಿಸಿ, ಅದು ಲಿಂಕ್ ಕ್ರಿಯೇಟ್ ನಾನೇ ಮಾಡಿರೋದ್ರಿಂದ ಈ ಲಿಂಕನ್ನು ನಾನು ಕಳಿಸಿದ್ದೇನೆ. ಈಗ ನೀವು ಡಾಟಾವನ್ನು ಆನ್ ಮಾಡಿಕೊಂಡು ಈ ರೀತಿಯ ಬ್ಲೂ ಕಲರಲ್ಲಿ ಯಾರು ಲಿಂಕನ್ನು ಕ್ರಿಯೇಟ್ ಮಾಡಿರ್ತಾರೋ ಅವ್ರು ಕಳಿಸ್ತಾರೆ ನಿಮಗೆ, ಈ ಲಿಂಕ್ ಮೂಲಕ ನೀವು ಜಾಯಿನ್ ಆಗಿರಿ ಅಂದ್ಕೊಂಡು. ಆಗ ನೀವು ಆ ಲಿಂಕನ್ನು ನೀವೇನು ಮಾಡಬೇಕಾಗತ್ತೆ, ಕ್ಲಿಕ್ಕಿಸ್ಬೇಕಾಗತ್ತೆ. ಲಿಂಕ್ ಕ್ಲಿಕ್ಕಿಸಿದಾಗ ಈ ರೀತಿ ಗೂಗಲ್ ಮೀಟ್ ಇಲ್ಲಿ ಏನಾಗುತ್ತೆ, ಆ್ಯಪ್ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಕ್ಲಿಕ್ಕಿಸ್ಬೇಕು. ಕ್ಲಿಕ್ಕಿಸಿದಾಗ ನೋಡಿ, ಈಗ ಅದು ಸ್ವಲ್ಪ ಇಂಟರ್ನೆಟ್ ಹೀಗೆ ಬಂತು. ಆಗ ನೀವೇನು ಮಾಡಬೇಕು ಅಂದರೆ ಮಕ್ಕಳೇ, ಈ ರೀತಿ ಬಂತು. ಇಲ್ಲಿ ನಾನು ಭಾವಚಿತ್ರ ಕಾಣ್ತಾ ಇರೋದು ಒಂದು ಗೂಗಲ್ ಮೀಟ್ನಲ್ಲಿರೋದು, ಇನ್ನೊಂದು ಸದ್ಯ ಸರಿ, ನಾನು ನೇರವಾಗಿ ಇಲ್ಲೇ ಬರ್ತೀನಿ. ಈಗ ನಾನು ಗೂಗಲ್ ಮೀಟು ಓಪನ್ ಆಯಿತು. ಇಲ್ಲಿ ಜಾಯಿನ್